ಕರ್ಕಾಟಕ ರಾಶಿಯವರಿಗೆ 2026ರ ಗುರುಬಲ ಅಥವಾ ಗುರು ಸಂಚಾರ ಫಲಾಫಲಗಳನ್ನು ನಾವು ಕರ್ಕಾಟಕ ರಾಶಿಯವರಿಗೆ ನೋಡಕ್ಕೆ ಹೋದಾಗ ಉಚ್ಚ ಸ್ಥಾನ ಎಕ್ಸಾಲ್ಟೆಡ್ ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಅದರ ಜೊತೆಗೆ ಉಚ್ಚ ಸ್ಥಾನಕ್ಕೆ ಬಂದಾಗ ಕರ್ಕಾಟಕ ರಾಶಿಯಿಂದ 3 ದೃಷ್ಟಿಯನ್ನು ಬೀರ್ತಾರೆ ಗುರು. ಅದು ವೃಶ್ಚಿಕ ರಾಶಿಯ ಮೇಲೆ, ಮಕರ ರಾಶಿಯ ಮೇಲೆ ಹಾಗೂ ಮೀನ ರಾಶಿಯ ಮೇಲೆ ಈ ಗುರುವಿನ ದೃಷ್ಟಿ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯ ಪುನರ್ವಸು ನಕ್ಷತ್ರ, ಪುಷ್ಯಾಶ ನಕ್ಷತ್ರ, ಆಶ್ಲೇಷ ನಕ್ಷತ್ರದ ಒಂದು ನಕ್ಷತ್ರಗಳು ಈ ರಾಶಿಯಲ್ಲಿರುತ್ತೆ. 1ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾನೆ. ಹಾಗೆ ಮುಂದೆ 2ನೇ ಮನೆಯಲ್ಲೂ ಕೂಡ ಗುರು ಸಂಚಾರ ಮಾಡಕ್ಕೆ ಹೋಗುತ್ತೆ. 6 ಮತ್ತು 9ರ ಅಧಿಪತಿ ಆಗಿರ್ತಕ್ಕಂಥ ಗುರು 1ನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವಾಗಲೂ ಹೇಳ್ತೀವಿ ಜನ್ಮ ಗುರು ನರೋದುಃಖಂ ಅಂತ ಕರಿತೀವಿ. ಒಂದಷ್ಟು ಜನ್ಮಗುರು ನರೋದುಃಖಂ ಅನ್ನೋದ್ರ ಜೊತೆಗೆ ಈ ಒಂದು ಮನೆಯಲ್ಲಿ ಸಂಚಾರ ಮಾಡೋದು ಉಚ್ಚ ಸ್ಥಾನ. ಬೇರೆಯವರ ರಾಶಿಗಳಿಗಿರ್ಬೋದು, ಆದರೆ ಈ ರಾಶಿಯವರಿಗೆ ಇದು ಶುಭ ಕಾಲ. ಮಾನಸಿಕ ಶಾಂತಿ, ನಿಮ್ಮ ಒಂದು ಅನಿಸಿಕೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಗೌರವ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಒಂದು ಲೀಡರ್ಶಿಪ್ ಕ್ವಾಲಿಟೀಸನ್ನು ಈ ಸಮಯದಲ್ಲಿ ಬೆಳೆಸ್ಕೊಳ್ತೀರಾ. ಮನೆಯಲ್ಲಾಗ್ಬೋದು, ಆಚೆ ಆಗ್ಬೋದು, ಸಮಾಜದಲ್ಲಾಗ್ಬೋದು, ರಾಜಕೀಯವಾಗ್ಬೋದು, ತುಂಬಾ ಒಳ್ಳೆಯದಾಗುತ್ತೆ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥದ್ದು, ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬಂದಿರತಕ್ಕಂಥದ್ದು, ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಆರ್ಥಿಕ ದೃಷ್ಟಿಯಲ್ಲಿ ನೋಡೋಕೆ ಹೋದಾಗ ಭಾಳಷ್ಟು ಒಂದು ಮೈಂಟೈನಬಲ್ ಅಂತ ಹೇಳುತ್ತೆ. ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ನೀವು ಮ್ಯಾನೇಜ್ ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಕೆಲವರ ಕೋಪಕ್ಕೆ ನೀವು ಗುರಿಯಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅತಿ ಹೆಚ್ಚಾಗಿ ತೋರಿಸ್ಕೋಬೇಡಿ. ನಿಮ್ಮ ಮೇಲಧಿಕಾರಿಗಳಿರ್ಬೋದು ಅಥವಾ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮೇಲಧಿಕಾರಿಗಳು, ನಿಮಗಂತ ಸುಪೀರಿಯರ್ ಆಫೀಸರ್ಸ್ ಜೊತೆ ಬಹಳಷ್ಟು ಹುಷಾರಾಗಿರಿ. ಯಾಕೆಂದರೆ ಈ ಒಂದು ಮನೆಯಲ್ಲಿ ಸಂಚಾರ ಮಾಡುವಾಗ 1ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳ್ತೀವಿ, ರಾಜಕೋಪಂ ಯಶೋಹಾನಿಂ, ರಾಜಕೋಪಿಂ ಯಶೋಹಾನಿಂ ಬಂಧು ಮಿತ್ರ ವಿರೋಧ ಕೃತ್ ಅಂತ ಹೇಳುತ್ತೆ. ಇಲ್ಲಿ ರಾಜರ ಕೋಪ ಆಗ್ತಕ್ಕಂಥದ್ದು. ರಾಜರು ಅಂದಾಗ ನಮಗೆ ನಮ್ಮ ನಿರ್ವಹಣೆ ಏನು ಮಾಡ್ತಕ್ಕಂಥವ್ರು ಒಂದು ಸ್ವಲ್ಪ ಚಿತ್ತ ಭ್ರಾಂತಿ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಮಾನಸಿಕವಾಗಿ ಸ್ಟ್ರೆಸ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಜಾಗೃತಿಯಾಗಿರಬೇಕು. ಕಾಲಕ್ಕೆ ನೀವು ಮೆಡಿಸಿನ್ಸ್ ತಗೋಬೇಕಾಗಿರುತ್ತೆ. ಮನೆಯ ವಿಚಾರದಲ್ಲೂ ಕೂಡ ಹುಷಾರಾಗಿ ನೀವು ಮನೆ ಕಟ್ಟಕ್ಕೆ ಹೋಗಿ. ಯಾಕೆಂದರೆ ಅರ್ಧಂಬರ್ಧ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಕೆಲವು ದುಷ್ಟ ಶಕ್ತಿಗಳ ಪ್ರಭಾವ ಕೂಡ ನಿಮ್ಮ ಮೇಲೆ ಬೀರುತ್ತೆ. ವಾಹನ ಬದಲಾಯಿಸ್ಕೊಳ್ತಕ್ಕಂಥದ್ದು, ವಿದೇಶ ಪ್ರಯಾಣ ಯೋಗ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ನಿಮಗೆ ಆಯುಸ್ಸಿನ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ನೀವೇ ಕೇರ್ ತಗೋಬೇಕಾಗಿರುತ್ತೆ. ಭೂಮಿ ಯೋಗ ತುಂಬ ಚೆನ್ನಾಗಿದೆ. ಹಾಗೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥ ಸಂದರ್ಭ ಕೂಡ ಈ ಒಂದು ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯ 1ನೇ ಮನೆಯ ಗುರುವಿನ ಸಂಚಾರದ ಫಲ ಕೂಡ ಇದಾಗಿರುತ್ತೆ. ಸಂತಾನ ಫಲ ಅಂತ ಹೇಳುತ್ತೆ. ಮಹಿಳೆಯರಿಗೆ ತುಂಬ ಒಳ್ಳೆಯದಾಗುತ್ತೆ. ಮಹಿಳೆಯರು ಒಳ್ಳೆಯ ಸಂಸ್ಥೆ ಮಾಡ್ಕೊಳ್ಳೋಕ್ಕೆ ಇದು ಸಕಾಲ ಕೂಡ ಆಗಿರುತ್ತೆ. ಹಾಗೆ ಈ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೋಬೇಕು. ಮನಸ್ಸಿನ ಭಾವನೆಗಳನ್ನು ಧನಾತ್ಮಕವಾಗಿ ರೂಪಿಸ್ಕೋಬೇಕು. ಏನಾದರೂ ಹಳೆಯ ಒಂದು ಹರಕೆಗಳಿದ್ರೆ ತೀರಿಸ್ಕೋಬೇಕು. ಒಳ್ಳೆಯ ಸ್ನೇಹಿತರ ಜೊತೆ ತುಂಬ ಚೆನ್ನಾಗಿರಬೇಕು. ದುಷ್ಟ ಜನರ ಸಹವಾಸದಿಂದ ನಿಮ್ಮ ಜೀವನದಲ್ಲಿ ಒಂದಷ್ಟು ಅಡೆತಡೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಪ್ರತಿ ಗುರುವಾರ ನಿಮಗೆ ಸಾಧ್ಯವಾದರೆ 5 ಗುರುವಾರಗಳು 11 ರೂಪಾಯಿಯನ್ನು ಗುರುವಿನ ಸನ್ನಿಧಿಯಲ್ಲಿ ಕೊಟ್ಟು ಬರಬೇಕು. 5 ಗುರುವಾರಗಳು 11 ರೂಪಾಯಿಗಳನ್ನು ನೀವು ಗುರುಗಳಿಗೆ ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಬಹಳಷ್ಟು ಮಾನಸಿಕ ತೃಪ್ತಿಯ ಜೊತೆಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು. ಇದರ ಜೊತೆಗೆ ವ್ಯಾಪಾರದಲ್ಲಿ ಹಣಕಾಸಿನ ವಿಚಾರಗಳಲ್ಲೂ ಕೂಡ ನೀವು ಒಂದಷ್ಟು ಯೋಚನೆಯನ್ನು ಕೂಡ ಮಾಡ್ಕೋಬೇಕಾಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ, ಕರ್ಕಾಟಕ ರಾಶಿಯ ಮಹಿಳೆಯರಿಗೆ ಒಂದಷ್ಟು ಆಸ್ತಿ ಯೋಗ ಇರ್ಬೋದು, ತಂದೆ ತಾಯಿಗಳ ಒಂದು ಕೊಡುಗೆ ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಈ ಒಂದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಹಾಗೆ ಇದರ ಜೊತೆಗೆ ಕೋಪತಾಪಗಳನ್ನು ಕಡಿಮೆ ಮಾಡ್ಕೋಬೇಕು. ಜನ್ಮದಲ್ಲಿ ಗುರು ಇದ್ದಾಗ ಆತುರದ ನಿರ್ಧಾರ, ಪ್ರಾಣಿ ಪಕ್ಷಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಗೋವುಗಳನ್ನು, ವಯಸ್ಸಾಗಿರೋರನ್ನ, ವೃದ್ಧರನ್ನು, ರೋಗಿಗಳನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಸಹ ಈ ಒಂದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ ವಿದ್ಯಾಸಂಸ್ಥೆಗಳನ್ನು ಈ ಸಮಯದಲ್ಲಿ ಸ್ಥಾಪನೆ ಮಾಡ್ಕೊಳ್ಳೋರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸರ್ಕಾರಿ ನೌಕರರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಪ್ರತಿನಿತ್ಯ
ಗುರುವಿನ ಒಂದು ಸ್ತೋತ್ರ. ದೇವಾನಾಂಚ ಋಷೀನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತ್ವಂ ನಮಾಮಿ ಬೃಹಸ್ಪತಿಂ. ಈ ಮಂತ್ರವನ್ನು ಅಥವಾ ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಚಿತ್ರಾನ್ನ ಆಗ್ಬೋದು, ಅಂದರೆ ಅರಿಶಿನ ಮಿಕ್ಸ್ ಮಾಡಿರ್ತಕ್ಕಂಥ ಅನ್ನ ಆಗ್ಬೋದು, ಪೊಂಗಲ್ ಆಗ್ಬೋದು, ಅಥವಾ ಬೆಲ್ಲದ ದಾನವನ್ನು ನೀವು ಗುರುವಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅದರ ಜೊತೆಗೆ ಕರ್ಕಾಟಕ ರಾಶಿಯ ಜನ್ಮದಲ್ಲೇ ಗುರು ಇದ್ದಾಗ ಸಾಧ್ಯವಾದಷ್ಟು ಒಂದಿಷ್ಟು ಅರಿಶಿನವನ್ನು ನೀರಿಗೆ ಹಾಕಿ ಸ್ನಾನ ಮಾಡ್ಕೊಳ್ಳಿ. ಅರಿಶಿನವನ್ನು ನೀರಿಗೆ ಹಾಕಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಸ್ಥಿತಿ ಚೆನ್ನಾಗಿತ್ತು, ಅನುಕೂಲ ಇತ್ತು ಅಂತ ಹೇಳಿದ್ರೆ ಬರೀ ಕೇವಲ ಬಂಗಾರದಿಂದ ಮಾಡಿದಂತಹ ಉಂಗುರ, ಅದು ಯಾವುದೇ ಸ್ಟೋನ್ಸ್ ಇರಬಾರ್ದು, ಜಮ್ ಸ್ಟೋನ್ಸ್ ಏನೂ ಇರಬಾರ್ದು, ತೋರು ಬೆರಳಿಗೆ ಹಾಕ್ಕೊಳ್ಳಿ ಅಂತೂ ಕೂಡ ಈ ಸಮಯದಲ್ಲಿ ಹೇಳುತ್ತೆ. ಅದರ ಜೊತೆಗೆ ಪ್ರತಿನಿತ್ಯ ಈ ಮಂತ್ರದ ಜೊತೆಗೆ ಓಂ ದಿಗಂಬರಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ. ವಯಸ್ಸಾದವರು, ನಿವೃತ್ತ ಶಿಕ್ಷಕರ ಅವರ ಪಾದದಲ್ಲಿ ಜಾಸ್ತಿ ಪವರ್ ಇರುತ್ತೆ. ಆ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಕೆಲವರಿಗೆ, ಈ ರಾಶಿಯವರಿಗೆ ಒಂದು ಫಾರ್ಮ್ ಹೌಸ್ ಮಾಡಬೇಕು, ಒಂದು ವಾಹನ ತೊಗೋಬೇಕು, ಆ ಆಸೆಗಳೆಲ್ಲವೂ ಕೂಡ ಈಡೇರ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿರುತ್ತೆ. ಜನ್ಮಗುರು ಇದ್ದರೂ ಸಹ ಅದರ ರಾಶಿಯಲ್ಲಿ ಉಚ್ಚನಾಗಿರೋದ್ರಿಂದ ಬಹಳಷ್ಟು ಅದೃಷ್ಟಗಳು ಇರ್ತಕ್ಕಂಥದ್ದು. ಈ ಸಮಯದಲ್ಲಿ ನಿಮ್ಮ ಕಷ್ಟದ ಫಲ ನಿಮಗೆ ಗ್ಯಾರಂಟಿ ವರ್ಕೌಟ್ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ.